ಸರ್ಕಾರ ಏನ್ ಮಾಡ್ಲಿಕ್ಕೆ ಆಗುಲ್ಲ. ಬೆಳಗಾವಿ ಪೊಲೀಸರು ಬೆಳಗಾವಿಯ ರಾಜಕೀಯ ನಾಯಕರ ವ್ಯಾಪ್ತಿಯನ್ನು ಮೀರಿದ್ದಾರೆ, ಅತ್ಯಂತ ದೊಡ್ಡವರಿದ್ದಾರೆ. ಇಲ್ಲ, ನೀರು ಪ್ರಶ್ನೆ ನಮ್ಮ ಮಂಡ್ರ ಕೆಲಸ ಮಾಡ್ಬೇಕಂತ ರೂಲ್ ಇಲ್ಲ. ನಮ್ಮ ಮಂಡ್ರನ ಕೆಲಸ ಮಾಡ್ಬೇಕಂತ ಯಾವುದೇ ಆದಂತ ಕಾನೂನು ಇದೆ, ಅವ್ರು ಮಾಡಬೇಕು. ತಪ್ಪಿದಾರ ಅವರು. ನಮ್ಮ ಮಾತು ಕೇಳೋದು ಯಾವ ಇಲಾಖೆಯವ್ರು ಕೇಳಿ ಮಾಡ್ಬೇಕಂತಿಲ್ಲ. ಅವ್ರು ಏನು ವ್ಯಾಪ್ತಿ ಇದೆ ಅದ್ರೊಳಗೆ ಮಾಡಬೇಕಿತ್ತು. ನಮ್ಮ ಮುಂಚೆನೆ ಹೇಳಿಲ್ಲ, ಅದು ಅಡಿಷನಲ್ ಕೇಸ್ ಹಾಕಬಾರ್ದಿತ್ತು. ಹಾಕಿದ್ರೆ ಇದು ಉದ್ಭವ ಆಗಿದೆ ಅಂತ ಆಗಬಾರ್ದಿತ್ತು. ಅವ್ರು 4 ಜನ ಕೇಳಬೇಕಿತ್ತು, ಮೇಲಾಧಿಕಾರಿಗಳು. ಕೇಳದ ಹಾಕಿದ್ರೆ ಇಷ್ಟೆಲ್ಲ ದೊಡ್ಡ ಸಮಸ್ಯೆಗೆ ಕಾರಣ. ಬಂದ್ ಕರೆ ಕೊಟ್ಟಿದ್ದಾರೆ, ಬಂದ್ ಕರೆ ಕೊಟ್ಟಿರೋದಕ್ಕೆ ರಿಕ್ವೆಸ್ಟ್ ಮಾಡ್ತೀರಾ, ಬಂದು ಬೆಂಬಲಿಸ್ತೀರಾ? ಮಾಡ್ಲಿಕ್ಕೆ ಅವ್ರಿಗೇನು ಮಾಡ್ಲಿಕ್ಕೆ ಆಗಲ್ಲ. ಮೊನ್ನೆ ಬಂದು ಅವರು ಪ್ರತಿಭಟನೆ ಮಾಡಿದ್ರು. ಸೊ ನಾವ್ ಯಾರಿಗೂ ಕೂಡ ಹೇಳಲಿಕ್ಕೆ ಆಗೋಲ್ಲ. ಈಗೆಲ್ಲ ಮುಗಿದೋದ ವಿಷಯ ಅದು. ಮತ್ತೆ ಅದನ್ನು ಡಿಗ್ ಮಾಡೋದ್ರಾಗ ಏನು ಅವಶ್ಯಕತೆ ಇಲ್ಲ, ಮುಗಿದಿದೆ. ಎಲ್ಲ ಕಡೆ ಶಾಂತಿಯಿಂದ ಮತ್ತೆ ಓಡಾಡ್ತಿದ್ದಾವೆ ಬಸ್ಸು. ಅಲ್ಲೊಂದು ಇಲ್ಲೊಂದು ಘಟನೆ ಆಗ್ತಾ ಇದೆ. ಸೊ ಅದು ಕ್ಲೋಸ್ ಮಾಡಿದ್ರೆ ಯಥಾಸ್ಥಿತಿಯಾಗಿ ಮುಂದುವರಿತೀವಿ. ಇಲ್ಲಾಂದ್ರೆ ಎಫೆಕ್ಟ್ ಆಗೋದು ಅದು ಬೆಳಗಾವಿಗೆ, ಅದು ನೇರವಾಗಿ. ಇವ್ರೇನು ಬೋತ್ ಸೈಡ್ ಮಾಡೋದ್ರಿಂದ ಸಮಸ್ಯೆ ಆಗೋದು ಬೆಳಗಾವಿ ಸಿಟಿಗೆ, ನಗರಕ್ಕೆ. ಕ್ಷೇತ್ರ ವಿಂಗಡಣೆ ಮಾಡುವಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಅಮಿತ್ ಕೂಡ ಮಾತಾಡಿದ್ದಾರೆ. ಸೌತ್ ಸ್ಟೇಟ್ಗಳ ಮೇಲೆ ಒಂದು ರೀತಿ ದಬ್ಬಾಳಿಕೆ ನಡೀತಾ ಇದೆ. ನಮ್ಮ ಕ್ಷೇತ್ರಗಳನ್ನ ಹಾಗೆ ಉಳಿಸೋದು, ಉತ್ತರ ಕಡೆ ಜಾಸ್ತಿ ಮಾಡೋದು ಕಡಿಮೆ ಆಗ್ತಾವ. ಉಳಿಸೋದಿಲ್ಲ, ಕಡಿಮೆ ಆಗ್ತಾವ. ಅವ್ರ ಲೆಕ್ಕಲೆ ಕಡಿಮೆ ಆಗ್ತಾವೆ, ಉತ್ತರದಲ್ಲಿ ಜಾಸ್ತಿ ಆಗ್ತವೆ. ಸೊ ಅದಾಗಬಾರ್ದಂತೆ ಎಲ್ಲ ಈಗ ಒಂದು ವೇದಿಕೆ ಮಾಡ್ತಿದ್ದಾರೆ, ಎಲ್ಲರೂ ಒಟ್ಟಾಗಿ ಹೋರಾಟ ಮಾಡಲಿಕ್ಕೆ. ತಮಿಳುನಾಡು ಚೀಫ್ ಮಿನಿಸ್ಟ್ರು ಅವ್ರು ಸೀರಿಯಸ್ ಆಗಿ ಅಲಿಗೇಷನ್ ಮಾಡಿದ್ದಾರೆ ಈಗಾಗಲೇ. ಅದು ನೋಡ್ಬೇಕಾದ್ರೆ ಯಾವ ರೀತಿ ಮಾಡ್ತಾರೆ, ಹೇಗೆ ಮಾಡ್ತಾರೆ. ಇನ್ನು ಗಣತಿ ಪ್ರಾರಂಭ ಆಗಬೇಕು. ಗಣತಿ ಆದ್ಮೇಲೆ ನೆಕ್ಸ್ಟ್ ವಿಂಗಡಣೆ.